ಯಾವುದನ್ನು ತಾನು ಮಾಡದೇ ಇದ್ರು ನಾನು ನೆಲಕ್ಕಾಗಿ ಅಲ್ಲ ಛಲಕ್ಕಾಗಿ ಇಳಿಯುವಂತ ಆಗಾಗ ಆಡಿಕೊಂಡಿದ್ದವ ನೀನು. ಚಂದ್ರವಂಶೀಯನಾಗಿ ಧೃತರಾಷ್ಟ್ರ ಭೂಪತಿಯಂತಹ ಒಬ್ಬ ಅರಸನಿಗೆ ಮಗನಾಗಿ ಜನಿಸಿ ಯೋಗ್ಯತಾವಂತನಾಗಿ ಪ್ರಪಂಚದಲ್ಲಿ ಕಾಣಬೇಕಾದಂತಹ ನೀನೇ ಈ ರೀತಿಯಾಗಿ ಭಂಡರಂತೆ ವರ್ತಿಸುವುದೇ ಅಲ್ಲ. ಕೈಯಲ್ಲಿ ಗದೆ ಇದೆ, ಬಾಹುಯುದ್ಧವೂ ಗೊತ್ತಿದೆ, ಒಬ್ಬ ಪರಮ ಪರಾಕ್ರಮಿಯಾಗಿ ಇಲ್ಲಿ ಕಾಣಿಸಿಕೊಳ್ಬೇಕಾದ ನೀನು ಷಂಡರಂತೆ ಕಾಣಿಸಿಕೊಳ್ಳುವುದೇ. ಷಂಡರ ಕುಲ ತಿಲಕ, ನಿನ್ನನ್ನು ಕುರುಕುಲ ಅನ್ನುವ ತಿಲಕ ಅಂತ ಹೇಳಿದವರು ಯಾರು ಅಂತ ಗೊತ್ತಿಲ್ಲ. ಷಂಡರ ಕುಲ ತಿಲಕ. ಸಂಧಾನ ಮಾಡಿ 5 ಗ್ರಾಮಗಳನ್ನಾದರೂ ಕೊಡು, ಅರ್ಧ ರಾಜ್ಯ ಬಿಡಲಿದ್ರೆ ಬೇಡ, ನಿನಗೆ ಬದುಕೂಲಕ್ಕ ಆಗ್ತಾನೆ ಅಂತ ಹೇಳುವಾಗ ನೀನು ಏನಾಡಿದೆ? ದೂರಕ್ಕೆ ಬೆದರುವನಲ್ಲ, ರಿಪುಗಳ ಕರೆಸಿ ಕೊಡಿಸುವನಲ್ಲ, ರಾಜ್ಯವ ಹರಣದಾಸೆಗಳಿಲ್ಲ, ನನ್ನ ಜೀವ ಹೋದ್ರೆ ಹೋಗಲಿ, ನಾನು ಹೆದರಿ ರಾಜ್ಯವನ್ನು ಕೊಡುವವನಲ್ಲ, ಪಾಂಡವರ ಜೊತೆಗೆ ನನ್ನದು ವಿರೋಧವೇ ಅಂತ ಆಡಿದ ನೀನು ರಣ ಹೇಡಿಯಂತೆ, ಹೇಡಿಗಳ ಅರಸನಂತೆ ನೀರಿನ ಒಳಗೆ ಹೋಗಿ ಅಡಗಿ ಕುಡಿತಿದ್ದೆ ಅಂತ ನೀನು ಆಗ ಆಡಿದಂತಹ ಮಾತಿಗೆ ಈಗ ಏನು ವ್ಯಾಖ್ಯಾನ ಮಾಡಬೇಕು ಹೇಳುವುದು? ಹೇಳೋದೇನಿದೆ? ಅವತ್ತು ಕೊಟ್ಟಂತಹ ರಣವೀರ್ಯವನ್ನು ಪಡೆದು ನಾವೀಗ ಹೋರಾಟಕ್ಕೆ ಇಲ್ಲಿಗೆ ಬಂದದ್ದು. ಇನ್ನೂ ಕೂಡ ನೀನೊಬ್ಬ ಉಳಿದಿದ್ದಿ, ಪಾಂಡವರಾದಂತಹ ನಾವಿಲ್ಲಿ ಇದ್ದೇವೆ ಅನ್ನೋದನ್ನು ಸ್ಮರಿಸಿಕೊ. ನೀರಿನ ಮೇಲಕ್ಕೆ ಎದ್ದು ಬಾ, ಪಾಂಡವರ ಜೊತೆಗೆ ಹೋರಾಟವನ್ನು ಮಾಡು. ಪ್ರತಿಜ್ಞೆ ಮಾಡಿದ ಭೀಮ ಇದ್ದಾನೆ ಬಾರಿಗೆ ಆರಿದ ಕಪ್ಪೆ ಮೇಲೆ ಬಂದು ಅದ್ಯಾಕೆ ಬಂದು ಅದು ಮತ್ತೆ ಕೇಳುವಂತ ಮತ್ತೆ ಇಂಥದ್ದು ಬಾ, ಉಪ್ಪಿನಕಾಯಿಯ ಹುಳಕ್ಕೆ ಖಾರ ಆಗ್ತದ. ಮಾನ ಕೆಟ್ಟವ, ಮರ್ಯಾದೆ ಬಿಟ್ಟವ, ನೀನು ಬಂಡ ಷಂಡ ಗುಂಡ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಿಲ್ಲ. ಉಪ್ಪಿನಕಾಯಿಯ ಹುಳವನ್ನು ಸಕ್ಕರೆ ಪಾಕದಲ್ಲಿ ಹಾಕಿದ್ದು ಸಾಯಿದ್ದೇವೆ, ಅದು ಸಕ್ಕರೆ ಪಾಕದಲ್ಲಿ ಹಾಕಬೇಕಷ್ಟೇ. ನೀನು ಅವರಿಗೆ ಬಂಡ, ಅದೆಲ್ಲ ಅವನಿಗೆ ಹಣ್ಣುಕಾಯಿಯ ಕತ್ತಿಗೆ ಬಾಯಿ ಹೋಗ್ಲಿಕ್ಕೆ ಅಂತ ಉಂಟ. ಅಂತ ಜಾತಿಯ ಅಲ್ಲಿಗೆ ಬರಬೇಕಲ್ಲ ಮೇಲೆ. ನಾವೊಂದು 4 ಜನ ಈಜುಗಾರರೊಳಗೆ ಅಲ್ಲ, ಮುಳುಗು ತಜ್ಞರೇ ಆಗಬೇಕು. ಅದೇ ಮೇಲೆ ಕಳಿಸಿ. ಈಗ ಅವರನ್ನು ಒಡವೆ 4 ಜನ ಹೋಗಿ ಮತ್ತೆ ಒಂದು 4 ಜನ ಬೇಕಲ್ಲ, ಅದಲ್ಲ, ಒಂದು 4 ಜನ ಇಟ್ಕೊಂಡಿದ್ದ ಯಾವಾಗಲೂ ಬೇಕು ಅಂತ. ಅವರು ಇವನಿಗಿಂತ ಮೊದಲು ಹೋಗಿಲ್ಲ, ಈಗ ಅವರು ಮೊದಲೇ ಹೋಗ್ಬೇಕು. ಭೀಮ ಉಳಿದವ ನೀನೊಬ್ಬ ಅಂದ್ರೆ ಕರೆಯುವುದಕ್ಕೆ. ಹೌದು, ಪರಮ ವಿರೋಧಿ. ಮೊದಲಿದ್ರೆ ನಿನ್ನನ್ನು ಕಂಡ್ರಾಗುವುದಿಲ್ಲ. ಮಾತ್ರವಲ್ಲ, ಮೊದಲೊಂದು ಸಲ ನಿನ್ನನ್ನು ನೀರನ್ನು ಮುಳುಗಿಸಿದ್ದಾನೆ. ನನ್ನ ಹೆಸರು ಹೇಳಿ ಅಕ್ಕಿ ಹಾಕಿದ್ರೆ ಬೇಯಿಕ್ಕಿಲ್ಲ. ಹೌದು, ನೋಡು, ನೀನೊಮ್ಮೆ ಕರೆದು ನೋಡು. ನೀನು ಕರೆ ನಿರ್ಣಯ ಇಲ್ಲದೆ ಇರುವ ನಿರ್ಣಯಿ ಸಂತಾನದವ ಒಳಗೆ ಕೂತ ಪಾಪಿ. ಯಾಕೆ ಕೂತದ ನೀನು? ಬೇಸರ ಆಗ್ತದ ನಿನಗೆ? ಮೇಲ ಸ್ವಲ್ಪ ಆಡುವ. ಯಾವ ಆಟ ಬರ್ತದೆ ನಿನಗೆ? ನಾನು ಸ್ವಲ್ಪ ಅಭ್ಯಾಸ ಮಾಡಿದ್ದೇನೆ. ಈಗ ನನ್ನ ಹೆಂಡತಿ ಒಳ್ಳೆ
ನಿನ್ನ ತಮ್ಮ ಹೇಗೂ ಸತ್ತಿದ್ದಾನಲ್ಲ, ನಿನಗೆ ಸಾಧ್ಯ ಆಗೋದಿದ್ರೆ ನನ್ನ ಮಡದಿಯ ಸೀರೆಯನ್ನು ಎಳೆಯೋ ಪಾಪಿ. ನನ್ನ ಹೆಂಡತಿ ಯಾಕೆ? ಅವನ ಹೆಂಡತಿಗೆ ಯಾರು ಹೇಳಿದ? ನಿನ್ನ ಹೆಂಡತಿಯಾದ ಭಾನುಮತಿಗೆ ಏನೋ ಧೈರ್ಯವನ್ನು ಹೇಳಿ ಬಂದಿಯೋ? ಎಷ್ಟೊತ್ತಿಗೆ ಬರ್ತೇನೆ ಅಂತ ಹೇಳಿದಿ? ಸತ್ತು ಹೆಣವಾಗಿ ಬರ್ತೇನೆ ಅಂತ ಹೇಳಿದೆಯೋ ಅಲ್ಲ ಜೀವಂತ ಬರ್ತೇನೆ ಅಂತ ಹೇಳಿದೆಯೋ? ನಿನ್ನ ಅಪ್ಪನಿಗೆ ಮೊದಲೇ ಕಣ್ಣು ಕಾಣುವುದಿಲ್ಲ, ಗೋಡೆಗೆ ಕೈಯಿಂದ ಗುದ್ದಿ ಮಂಡೆ ಮಾಡ್ಕೊಂಡೆ ಅಂತ ಹೇಳಿ ಆ ಕುರುಡನನ್ನು ಮಂಗ ಮಾಡಿದ ಹಾಗೆ ಅಂತ ತಿಳ್ಕೊಂಡೀಯ ನೀನು? ಯಾರ್ಯಾರಿಗೆ ಹುಟ್ಟಿದವ ಆದರದ ಸಂತಾನ ಕುರುಡನ ಮದ ಅಂತ ಸುಳ್ಳು ಸುಳ್ಳು ಹೇಳುವವ, ಏ ಪಾಪಿ, ನನ್ನ ಗಾರಿಯಿಂದ ನೀನು